ಹಲೋ ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಉದ್ಯೋಗ ಟುಡೇ. ಮೊದಲೇದಾಗಿ ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾವು ಮಾಡುವಂತಹ ಉದ್ಯೋಗ ವಿಡಿಯೋ ಅತಿ ವೇಗವಾಗಿ ಬಂದು ನಿಮಗೆ ತಲುಪ್ತಾವೆ. ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಲಿಕ್ಕಂದ್ರೆ ಅವ ವಿಡಿಯೋ ನಿಮ್ಗೆ ಸಜೆಷನ್ ಆಗ್ಬೇಕಾರೆ ಟೈಮ್ ಭಾಳ ತೊಗೋತೈತಿ. ಅಟೋಟಿಗೆ ಅಂದ್ರೆ ಅಪ್ಲಿಕೇಶನ್ ಲಾಸ್ಟ್ ಡೇಟ ಮುಗಿದು ಹೋಗ್ತೈತಿ. ಅದಕ್ಕಾಗಿ ಬೇಗ ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಹೆಚ್ಚಿನ ಉದ್ಯೋಗ ವಿಡಿಯೋಗಳನ್ನ ಪಡೆದುಕೊಳ್ರಿ. ಇವತ್ತಿನ ಈ ಒಂದು ವಿಡಿಯೋದೊಳಗೆ ಕರ್ನಾಟಕ ರಾಜ್ಯದಲ್ಲಿ ಖನಿಜ ನಿಗಮದಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ಳೋಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದಾನೆ. ಅವು ಯಾವಪ್ಪ ಅಂದ್ರೆ ಹುದ್ದೆಗಳು ಕಾಂಟ್ರಾಕ್ಟ್ ಬೇಸ್ ಮ್ಯಾಗ ಇರ್ತಾವೆ. ಕಂಪಲ್ಸರಿ 11 ತಿಂಗಳ ಮಟ್ಟ ಕಾಂಟ್ರಾಕ್ಟ್ ಬೇಸ್ ಮ್ಯಾಗ ಈ ಹುದ್ದೆಗಳು ಇರ್ತಾವೆ. ಖಾಲಿ ಇರುವಂತಹ ಹುದ್ದೆಗಳನ್ನ ಎಷ್ಟು ಅದಾವ ಮತ್ತು ಅದಕ್ಕೆ ಸ್ಯಾಲ್ರಿ ಎಷ್ಟು ಮತ್ತು ಅದಕ್ಕೆ ಇಂಟರ್ವ್ಯೂ ಆಯಿತು ಏನು ಆನ್ಲೈನ್ ಅಪ್ಲಿಕೇಶನ್ ಆಯಿತು ಅನ್ನೋದನ್ನು ಎಲ್ಲ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೀವು ನೋಡ್ಬೋದು, ಇದು ಆಫಿಷಿಯಲ್ ನೋಟಿಫಿಕೇಶನ್ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ಇಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ಳೋಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದಾನೆ. ಮತ್ತಿದು ಯಾವುದೇ ರೀತಿ ಪರ್ಮನೆಂಟ್ ನೌಕರಿ ಅಲ್ಲ, ಗುತ್ತಿಗೆ ಆಧಾರದ ಮ್ಯಾಗ ನೇಮಕಾತಿ ಮಾಡಿಕೊಳ್ಳಕತ್ತಾನ. ಇಲ್ಲಿ ಮೊದಲೇದಾಗಿ ಇಲ್ಲಿ ನೀವು ನೋಡ್ಬೋದು, ಸಹಾಯಕ ವ್ಯವಸ್ಥಾಪಕರು ಉತ್ಪಾದನೆ ಟೋಟಲ್ 3 ಹುದ್ದೆಗಳದಾವ. ಗುತ್ತಿಗೆ ಅವಧಿ ಎಲ್ಲ ಸೇಮ್ ಐತಿ. ಗುತ್ತಿಗೆ ಅವಧಿ 11 ತಿಂಗಳ ಮಟ್ಟ ಗುತ್ತಿಗೆ ಅವಧಿ ಐತಿ. ಮತ್ತೊಂದು ತಿಂಗಳು ಗ್ಯಾಪ್ ಬಿಟ್ಟು ನಿಮ್ಮನ್ನು ಬೇಕಾದ್ರೆ ಕಂಟಿನ್ಯೂನು ಮಾಡ್ಕೋಬೋದವ. ಮತ್ತು ಇದಕ್ಕೆ ಮಾಸಿಕ ಸಂಭಾವನೆ ಅಂದರೆ ನಿಮ್ಗೆ ತಿಂಗಳ ಸ್ಯಾಲ್ರಿ ಎಷ್ಟು ಬರ್ದೈತಪ್ಪ ಅಂದ್ರೆ 50,000 ರೂಪಾಯಿವರೆಗೂ ಇದಕ್ಕೆ ಸ್ಯಾಲ್ರಿ ಐತಿ. ಯಾವುದಕ್ಕಂದ್ರೆ ಸಹಾಯಕ ವ್ಯವಸ್ಥಾಪಕರ ಹುದ್ದೆಗಳಿಗೆ ಟೋಟಲ್ 3 ಪೋಸ್ಟ್ ಅದಾವ. ಮತ್ತು ಇದಕ್ಕೆ ಯಾವುದೇ ರೀತಿಯಾದಂತಹ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಅಂತೇನೂ ಒಂದು ಇದಿಲ್ಲ. ಡೈರೆಕ್ಟ್ ನೀವು ಏನು ಮಾಡಬೇಕು, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡ ನೀವು ನೇರ ಸಂದರ್ಶನಕ್ಕೆ ಅಟೆಂಡ್ ಆಗಬೇಕು. 29/7/2026 ಬೆಳಗ್ಗೆ 10:30ಕ್ಕೆ ನೀವು ನೇರ ಸಂದರ್ಶನಕ್ಕೆ ಅಟೆಂಡ್ ಆದ್ರಂದ್ರೆ ಸಂದರ್ಶನದೊಳಗೆ ಏನಾದರೂ ನಿಮ್ದು ಸೆಲೆಕ್ಷನ್ ಆತಂದ್ರೆ ನಿಮ್ಗೆ ಅಲ್ಲೇ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾನೆ. ಮತ್ತು ಇಲ್ಲಿ ಸಹಾಯಕ ವ್ಯವಸ್ಥಾಪಕರು ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಟೋಟಲ್ 2 ಪೋಸ್ಟ್ಗಳದಾವ. ಇದು ಸೇಮ್ ಗುತ್ತಿಗೆ ಅವಧಿ 11 ತಿಂಗಳ. ಇದಕ್ಕೆ ಸ್ಯಾಲ್ರಿ ಬಂದ್ಬಿಟ್ಟು 47,000 ರೂಪಾಯಿವರೆಗೂ ಸ್ಯಾಲ್ರಿ ಐತಿ. ಮತ್ತು ಇದು ಸಂದರ್ಶನ ದಿನಾಂಕ ಸೇಮ್ ಐತಿ. ಮತ್ತು ಅಭಿಯಂತಕರು ಅಂಥೇಳಿ ಪರಿಸರ, ಇದು ಟೋಟಲ್ 1 ಪೋಸ್ಟ್ ಐತಿ. ನೀವು ನೋಡ್ಬೋದು, ಇದಕ್ಕೆ ಪೇಮೆಂಟ್ 45,000 ರೂಪಾಯಿ ಐತಿ. ನೆಕ್ಸ್ಟ್ ಸಹಾಯಕ ಅಭಿಯಂತಕರು ಮೆಕ್ಯಾನಿಕಲ್ ಡಿವಿಷನ್ ಹೋಗಿ ಬರ್ತೈತಿ. ಈ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 3 ಅದಾವ. ಇದರ ಸ್ಯಾಲ್ರಿ ಬಂದ್ಬಿಟ್ಟು ಸೇಮ್ 45,000 ರೂಪಾಯಿ ಸ್ಯಾಲ್ರಿ ಐತಿ. ಮತ್ತು ಸಹಾಯಕ ಅಭಿಯಂತಕರು ಟೋಟಲ್ 2 ಪೋಸ್ಟ್ ಅದಾವ. ಮತ್ತು ಇದು ಎಲ್ಲ ಸೇಮ್ ಐತಿ. ನೆಕ್ಸ್ಟ್ ಸಹಾಯಕ ಅಭಿಯಂತಕರು ಸಿವಿಲ್ ಅಂತ ಹೇಳ್ಬಿಟ್ಟು ಟೋಟಲ್ 1 ಪೋಸ್ಟ್ ಐತಿ. ಇದ್ರದ್ದು ಪೇಮೆಂಟು 45,000 ರೂಪಾಯಿ. ಇದು ಸೇಮ್ ಐತಿ, ಇಲ್ಲಿ ನೋಡ್ಬೋದು. ಮತ್ತು ನೆಕ್ಸ್ಟ್ ಸಹಾಯಕ ವ್ಯವಸ್ಥಾಪಕರು ಸರ್ವೆ ಒಳಗೆ ಟೋಟಲ್ 1 ಪೋಸ್ಟ್ ಖಾಲಿ ಅದ. ಇದರ ಸ್ಯಾಲ್ರಿ ಬಂದ್ಬಿಟ್ಟು 40,000 ರೂಪಾಯಿ ಐತಿ. ಮತ್ತು ಇದ್ರ ಇಂಟರ್ವ್ಯೂ ಡೇಟ್ ಬಂದ್ಬಿಟ್ಟು ಅದು ಸೇಮ್ ಐತಿ. ಆಲ್ಮೋಸ್ಟ್ ಎಲ್ಲ ಸೇಮ್ ಐತಿ. ಮತ್ತು ಇಲ್ಲಿ ನೆಕ್ಸ್ಟು ಕಿರಿಯ ಅಭಿಯಂತಕರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಒಳಗೆ 1 ಪೋಸ್ಟ್ ಐತಿ. ಇದಕ್ಕೆ ಸ್ಯಾಲ್ರಿ ಬಂದ್ಬಿಟ್ಟು 28,000 ರೂಪಾಯಿ. ಇದ್ರದ್ದು ಇಂಟರ್ವ್ಯೂ ಡೇಟು ಸೇಮ್ ಅದ. ನೆಕ್ಸ್ಟ್ ಗಣಿ ಮುಂದಾಳು ಅಂತ ಹೇಳ್ಬಿಟ್ಟು ಟೋಟಲ್ 8 ಪೋಸ್ಟ್ ಅದಾವ. ಇದಕ್ಕೆ ಸ್ಯಾಲ್ರಿ ಬಂದ್ಬಿಟ್ಟು 28,000 ರೂಪಾಯಿ ಐತಿ. ಮತ್ತು ಇದ್ರದ್ದು ಇಂಟರ್ವ್ಯೂ ಡೇಟ್ ಬಂದ್ಬಿಟ್ಟು 30/7/2026 ಬೆಳಗ್ಗೆ ನೀವು 10 ಗಂಟೆಗೆ ಇಂಟರ್ವ್ಯೂ ಅಟೆಂಡ್ ಆಗಬೇಕು. ಮತ್ತು ಗಣಿ ಸಂಗಾತಿ ಅಂತ ಹೇಳ್ಬಿಟ್ಟು ಟೋಟಲ್ 12 ಪೋಸ್ಟ್ಗಳದಾವ. ಇದ್ರದ್ದು ಪೇಮೆಂಟ್ ಬಂದ್ಬಿಟ್ಟು 25,000 ರೂಪಾಯಿ. ಮತ್ತು ಇದ್ರದ್ದು ಇಂಟರ್ವ್ಯೂ ಡೇಟ ಸೇಮ್ ಅದ 30/7/2026. ಮತ್ತು ನೆಕ್ಸ್ಟ್ ಬ್ಲಾಸ್ಟರ್ ಅಂತ ಹೇಳ್ಬಿಟ್ಟು ಇವ ಟೋಟಲ್ 8 ಪೋಸ್ಟ್ ಅದಾವ. ಸ್ಯಾಲ್ರಿ ಬಂದ್ಬಿಟ್ಟು 22,000. ಇದ್ರ ಇಂಟರ್ವ್ಯೂ ಡೇಟ್ ಬಂದ್ಬಿಟ್ಟು 31/7/2026 ಬೆಳಗ್ಗೆ 10:30ಕ್ಕೆ. ಮತ್ತು ಸರ್ವೆ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ಟೋಟಲ್ 1 ಪೋಸ್ಟ್ ಐತಿ. ಇದಕ್ಕೆ ಸ್ಯಾಲ್ರಿ 21,400 ರೂಪಾಯಿ ಸ್ಯಾಲ್ರಿ ಅದ. ಇದು ಇಂಟರ್ವ್ಯೂ ಡೇಟ್ ಸೇಮ್ ಅದ. ಮತ್ತು ನೆಕ್ಸ್ಟ್ ಎಲೆಕ್ಟ್ರಿಷಿಯನ್ ITI ಟೆಕ್ನಿಷಿಯನ್ ಗ್ರೇಡ್ 2 ಒಳಗೆ 2 ಪೋಸ್ಟ್ ಅದಾವ. ಇದ್ರ ಸ್ಯಾಲ್ರಿ ಬಂದ್ಬಿಟ್ಟು 21,000. ಇಂಟರ್ವ್ಯೂ ಡೇಟ್ ಸೇಮ್ ಅದ. ಮತ್ತು ಬ್ಲಾಸ್ಟಿಂಗ್ ಹೆಲ್ಪರ್ ಅಂತ ಹೇಳ್ಬಿಟ್ಟು ಟೋಟಲ್ 5 ಪೋಸ್ಟ್ ಅದಾವ.
ಇದಕ್ಕೆ ಪೇಮೆಂಟ್ ಬಂದುಬಿಟ್ಟು 18,350 ರೂಪಾಯಿ ಪೇಮೆಂಟ್ ಅದ. ಇದ್ರದ್ದು ಇಂಟರ್ವ್ಯೂ ಡೇಟ್ ಬಂದುಬಿಟ್ಟು ಇದು ಸೇಮ್ ಅದ, ಇಲ್ಲಿ ನೀವು ನೋಡ್ಬೋದು, ಇದು ಸೇಮ್ ಅದ. ಮತ್ತು ಯಾರ್ಯಾರು ಖನಿಜ ಇಲಾಖೆ ಒಳಗೆ ಕೆಲಸ ಮಾಡೋಕೆ ಇಷ್ಟಪಡ್ತಿರಲ್ಲ ಅವರ ಈ ಒಂದು ಜಾಬನ್ನು ನೋಡ್ಬೋದು. ಯಾಕಂದರೆ ಇದು ಗುತ್ತಿಗೆ ಆಧಾರದ ಮ್ಯಾಗ ಐತಿ ಮತ್ತು ನಿಮ್ಮನ್ನು ಮುಂದೆ ಹೋಗಿ ಪರ್ಮನೆಂಟ್ ಮಾಡ್ಕೊಳ್ಬೋದು.